ಇವತ್ತು ಬೆಂಗಳೂರಿಂದ ಇನ್ನೊಂದು ಅಡ್ವೆಂಚರ್ ಟ್ರೆಕ್ಕಿಂಗ್ ಮಾಡೋಕೆ ನಡೆದೀನಿ. ಇವತ್ತು ಯಶವಂತಪುರ ಸ್ಟೇಷನ್ದಾಗಿದ್ದೀನಿ. ಈಗ ಯಶವಂತಪುರ ಸ್ಟೇಷನ್ನಿಂದ ಕುಲ್ಯಂ ಹೋಗಬೇಕು. ನಾಳೆ ಒಂದು ನ್ಯೂ ಅಡ್ವೆಂಚರ್ ಟ್ರೆಕ್ಕಿಂಗ್ ಮಾಡಬೇಕು. ಈಗ ಯಶವಂತಪುರ ರೈಲ್ವೆ ಸ್ಟೇಷನ್ನಿಂದ 3:30ಗೆ ಟ್ರೈನ್ ಇರ್ತದೆ. ಅಲ್ಲಿ ಕುಲ್ಯಂ ಅಂತ ಸ್ಟೇಷನ್ ಇರ್ತದೆ. ಅಲ್ಲಿ ನಡು ರಾತ್ರಿದಾಗ 2ಕ್ಕೆ ಹೋಗಿ ಇಳಿಸ್ತದ. ಇದು ವಾಸ್ಕೋ ಯಶವಂತಪುರ ಟ್ರೈನ. ನಾವು ಹೋಗ್ತಿರೋ ಟ್ರೈನ್ ನಂಬರ್ ಬಂದು 17309. ಇವಾಗ ಜ್ಯೂಸ್ ಸಾಗರ್ ಟಿಕೆಟ್ ಕೌಂಟರ್ ಹತ್ರ ಬಂದೀವಿ. ಕುಲ್ಯಂ ಸ್ಟೇಷನಿಂದ 200 ಮೀಟ್ರ್ ಆಗ್ತದ. ನೈಟ್ ಬಂದು ಕುಲ್ಯಂ ಸ್ಟೇಷನ್ದಾಗೆ ಸ್ವಲ್ಪ ಮಲ್ಕೊಂಡು ಬ್ರೇಕ್ಫಾಸ್ಟ್ ಎಲ್ಲ ಮಾಡಿ ಈಗ ಬಂದೀವಿ ಇಲ್ಲಿ. ಈಗ 7:30ಗೆ ಟೈಮ. ಇದು 8 o'clock ಹಂಗೆ ಓಪನ್ ಆಗ್ತದ ಟಿಕೆಟ್ ಕೌಂಟ್ರ. ಇಲ್ಲೆಲ್ಲ ಟಿಕೆಟ್ ವೆರಿಫೈ ಮಾಡಿ ಇಲ್ಲಿಂದ ಟ್ರೆಕ್ ಸ್ಟಾರ್ಟ್ ಮಾಡ್ಬೇಕಾಗ್ತದ. ಇವಾಗೆಲ್ಲ ಟಿಕೆಟ್ ವೆರಿಫಿಕೇಶನ್ ಆಯ್ತು. ಈಗ ಟ್ರೆಕ್ ಸ್ಟಾರ್ಟ್ ಮಾಡಬೇಕು. ನಮ್ಮ ಗೈಡ್ ಬಂದು, ಅಣ್ಣ ನಿಮ್ಮ ಹೆಸರು? ಅಪ್ಪ ನಾಮ್ ಠಾಕೂರ್. ಇವಾಗ ಈಗ ಈ ಗೈಡ್ ಜೊತೆ 5 ಜನ ಇದ್ದಿದ್ದು. ನಾವು 4 ಜನ ಬಂದಿದ್ದು. ತಿಲಕಣ್ಣ, ಬ್ರಹ್ಮಾನಂದ್, ಕಿರಣ್ ಅಂತ. ಇಲ್ಲಿಂದ ಈಗ ಟ್ರೆಕ್ಕಿಂಗ್ ಸ್ಟಾರ್ಟ್. ದೂಸಾಗರ್ ಟ್ರೆಕ್ ಸ್ಟಾರ್ಟ್ ಆಯ್ತು ಇವಾಗ. ಬರೀ ಇವತ್ತು ನ್ಯೂ ಜರ್ನಿ, ನ್ಯೂ ಅಡ್ವೆಂಚರ್, ನ್ಯೂ ಟ್ರೆಕ್ಕಿಂಗ. ದೂಸಾಗರ್ ಬಗ್ಗೆ ಕಂಪ್ಲೀಟಾಗಿ ವಿಡಿಯೋ ಕೊಡ್ತೀನಿ. ಇವಾಗ ನಾವು 5 ಜನ ಇದ್ದೀವಿ. ನಮ್ಮ ಜೊತೆ ಒಬ್ಬರು ಗೈಡ್ನೂರ. ಬರೀ ದೂಸಾಗರ್ ಟ್ರೆಕ್ಕಿಂಗ್ ಎಕ್ಸ್ಪೀರಿಯನ್ಸ್ ಮಾಡಮ್ ಇವತ್ತ. ಕಾಡಿನೊಳಗಡೆ ನಮ್ಮ ಅಡ್ವೆಂಚರ್. ಪ್ರತಿ ದಾರಿಯಲ್ಲೂ ಹೊಸ ಅನುಭವ. ವೆಲ್ಕಮ್ ಟು ದೂಸಾಗರ್ ಟ್ರೆಕ್. ದಾರಿ ಅಂತೂ ಸುಲಭವಲ್ಲ, ಆದರೆ ಎಕ್ಸೈಟ್ಮೆಂಟ್ ಅಂತೂ ಕಡಿಮೆ ಅಂತೂ ಇಲ್ವೇ ಇಲ್ಲ. ದೂಸಾಗರ್ ಟ್ರೆಕ್ ಡಿಸ್ಟೆನ್ಸ್ ಬಂದು ಒಂದು ಸೈಡ 12 ಕಿಲೋಮೀಟ್ರ, ಹಾಗೆ ಬೋತ್ ಸೈಡ 24 ಕಿಲೋಮೀಟ್ರ. ಅಡ್ವೆಂಚರ್ ಅಂತೂ ಕ್ರೇಜಿ ಆಗಿರ್ತದೆ. 12 ಕಿಲೋಮೀಟ್ರ ಒನ್ ವೇ ಅಂತಂದ್ರೆ ನೋಡ್ರಿ, ಫುಲ್ಲು ಫಾರೆಸ್ಟ್ನಾಗೆ ನಡ್ಕೊಂಡು ಹೋಗೋದಿರ್ತದ. ಫುಲ್ ಡೆನ್ಸ್ ಫಾರೆಸ್ಟ್ ಥರ ಅದ. ದೂಸಾಗರ್ ಅದೊಂದು ಕನಸು ಎಲ್ಲರಿಗೂ. ನನಗೂ ಭಾಳ ದಿನದಿಂದ ಕನಸಿತ್ತು ದೂಸಾಗರ್ ಟ್ರೆಕ್ ಮಾಡಬೇಕು. ಬಟ್ ಆ ರೈಲ್ವೆ ಟ್ರ್ಯಾಕ್ ಮ್ಯಾಗಿಂದ ಆ ವ್ಯೂ ನೋಡೋದೇ ಬೇರೆ ಅನುಭವ ಇರ್ತದ. ಅದು ಈಗ ಇಲ್ಲೀಗಲ್ ಮಾಡ್ಯಾರ. ಈಗ ಲೀಗಲಾಗಿ ಟ್ರೆಕ್ ಮಾಡಿಕೊಂಡು ಆ ವ್ಯೂ ನೋಡೋಕೆ ನಡೆದಿದ್ದೆವು ದೂಸಾಗರ್ ಫಾಲ್ಸದು. ಫುಲ್ಲೆಲ್ಲ ಡೆನ್ಸ್ ಫಾರೆಸ್ಟ್ ಥರ ಏನದ ಅಣ್ಣ. ಇದು ಈಗ ನಾನು ನಡ್ಕೊಂಡು ಹೋಗ್ತಾ ಇರೋದು ಜೀಪ್ ಆದಿದ. ನವಂಬರಿಂದ ಮೇವರೆಗೂ ಮಾತ್ರ ಜೀಪ್ ಹೋಗ್ತಾವ. ಈಗ ರೈನಿ ಸೀಸನ್ನ, ಈ ಸೀಸನ್ನಾಗ ಜೀಪ್ಗಳು ಹೋಗಲ್ಲ, ಟ್ರೆಕ್ ಮಾಡ್ಕೊಂಡೇ ಹೋಗಬೇಕು. ಇದೆಲ್ಲ ಫುಲ್ ನೋಡ್ರಿ, ಇದು ಜೀಪ್ ದಾರಿ. ಫುಲ್ ಫಾಲ್ಸ್ ತನಕ ಜೀಪ್ನೇ ಹೋಗ್ಬೋದು ನವಂಬರಿಂದ ಮೇ ತನಕ. ಈಗ ಜೀಪ್ಗಳು ಹೋಗೋಕ್ಕಾಗಲ್ಲ, ಟ್ರೆಕ್ ಮಾಡ್ಕೊಂಡೇ ಹೋಗಬೇಕು 12 ಕಿಲೋಮೀಟ್ರ. ದೂಸಾಗರ್ ಟ್ರೆಕ್ಕಿಂಗ್ ಬುಕ್ ಮಾಡ್ಬೇಕಂದ್ರೆ ಆನ್ಲೈನಲ್ಲಿ ಕೂಡ ಮಾಡ್ಬೋದು, ಮತ್ತು ಇಲ್ಲಿ ಬಂದು ಆಫ್ಲೈನಲ್ಲಿ ಮಾಡ್ಬೋದು. ನಾವು ಈಗ ಆನ್ಲೈನಲ್ಲಿ ಟಿಕೆಟ್ ಬುಕ್ ಮಾಡ್ಕೊಂಬಂದೀವಿ. ಒಬ್ಬರಿಗೆ 637 ರೂಪೀಸ್ ಆಯಿತು. ಅದರಲ್ಲಿ 300 ಗೈಡ್ ಚಾರ್ಜ್ ಇರ್ತದೆ, ಮತ್ತು 337 ಫಾರೆಸ್ಟ್ದು ಗೋರ್ಮೆಂಟ್ದು ಚಾರ್ಜ್ ಇರ್ತದೆ. ಈಗ ನಾವು ಈ ಗ್ರೂಪ್ನಾಗ 5 ಜನ ಇದ್ದೀವಿ. ಅದಕ್ಕೆ ಗೈಡ್ ಚಾರ್ಜ್ ಡಬಲ್ ಆಯಿತು. 10 ಜನ ಇದ್ರೆ 300 ಪರ್ ಪರ್ಸನ್ ಆಗ್ತಿತ್ತು. ಇವಾಗ 5 ಜನ ಇದ್ದು
600 ಆಯಿತು ನಮ್ಗೆ ಗೈಡ್ಗೆ ಇಲ್ಲಿ ಕೊಡೋಕೆ. ನೀವೇನಾದರೂ 10 ಮೆಂಬರ್ಸ್ ಗ್ರೂಪ್ನಾಗ ಬಂದ್ರೆ ಒಳ್ಳೆಯದು. 300 ಪರ್ ಪರ್ಸನ್ ಆಗ್ತದೆ ಗೈಡ್ಗೆ, ಪ್ಲಸ್ 337 ಇದು ಗೌರ್ಮೆಂಟ್ ಚಾರ್ಜ್ ಆಗ್ತದೆ. भैया ये पानी वाटरफॉल से आता क्या? ओके, वाटरफॉल से इधर आता. पूरा वाटरफॉल के पानी है। हाँ, आपका एज कितना है अभी? अभी 60 चल रहा है। 60. ಇವ್ ನೋಡಿ ಇವ್ರದ್ದು ಏಜ್ 60. ಇವ್ರು ನಮ್ಮ ಜೊತೆ ನಮ್ಗಿಂತ ಸ್ಪೀಡ್ ನಡೆದಾರ. ಅದಕ್ಕೆ ಅಂತಾರೆ ಟ್ರಾವೆಲ್ ಲೈಕ್ ಎ ಲೋಕಲ್ ನಾಟ್ ಟೂರಿಸ್ಟ್ ಅಂತ. ಯಾಕಂದ್ರೆ ಅವರು ಸ್ಲಿಪ್ಪರ್ ಹಾಕೊಂಡು ಬಂದಾರ, ನಾವು ಕ್ರಾಕ್ಸ್ ಹಾಕೊಂಡು ಬಂದಿದ್ದು. ಅದಕ್ಕೆ ಅಂತಾರೆ ಟ್ರಾವೆಲ್ ಮಾಡ್ಬೇಕಂತಂದ್ರೆ ಏನೋ ಟ್ರೆಕ್ಕಿಂಗ್ ಒಂದು ಅಡ್ವೆಂಚರ್ ಮಾಡ್ಬೇಕಂದ್ರೆ ಯಾವುದೇ ಒಂದು ಪ್ರೊಫೆಷ್ನಲ್ಲ ಬೇಕಾಗಿಲ್ಲ. ಅದಕ್ಕಾಗಿ ಲೋಕಲ್ ಥರ ಒಂದು ನಾವು ಅವ್ರ ಥರ ಇರಬೇಕಂತ. ದೂಧಸಾಗರ್ ಟ್ರೆಕ್ ಬರೋರು ಯಾವುದೇ ಕಾರಣಕ್ಕೂ ಶೂಸ್ನ ಅವಾಯ್ಡ್ ಮಾಡಿರಿ ಸ್ವಲ್ಪ. ಯಾಕಂದ್ರೆ ಈ ಥರ ವಾಟರ್ ಕ್ರಾಸಿಂಗ್ಗಳು ಭಾಳ ಸಿಗ್ತಾವೆ. ಶೂಸ್ ತಂದ್ರೆ ಶೂದೇ ನಿಮ್ಗೆ ವೇಟ್ ಜಾಸ್ತಿ ಆಗ್ತಾವೆ. ಈ ಥರ ಸ್ವಲ್ಪ ಕ್ರಾಸ್ ಥರ ಏನಾದರೂ ಹಾಕೊಂಬರ್ರಿ, ರಬ್ಬರ್ದು ಸ್ವಲ್ಪ ಹೆಲ್ಪ್ ಆಗ್ತದೆ. ಶೂ ಹಾಕೊಂಡು ಬಂದರೆ ಮತ್ತೆ ಪ್ರಾಬ್ಲಮ್ ನಿಮಗೆ ಆಗ್ತದೆ. ಮಳೆ ಸ್ಟಾರ್ಟ್ ಆಯಿತು. ವಾವ್ ವಾವ್, ನೋಡ್ರಿ ವ್ಯೂ ಹೆಂಗದ. ದಾರಿ ಯಾವಾಗಿನಿಂದ ಈ ಜೀಪ್ ರೋಡ್ ದಾರಿನೇ ಅದ. ಮಳೆ ಅಂತೂ ಭಾಳ ಅನ್ಸ್ತದ. ಚಲೋ ಆಗೈತೆ ನೋಡ್ರಿ ಭಾಳ. ಇವಾಗ 9 ಕಿಲೋಮೀಟ್ರ್ ಕಂಪ್ಲೀಟ್ ಮಾಡ್ಕೊಂಡು ಬಂದ್ವಿ. ಬಂದ್ಮೇಲೆ ಇಲ್ಲಿ ಒಂದು ಮ್ಯಾಗಿ ಪಾಯಿಂಟ್ ಅಂತ ಸಿಗ್ತದೆ. ಇಲ್ಲಿ ಮ್ಯಾಗಿ, ಟೀ, ಕಾಫಿ ಎಲ್ಲ ಸಿಗ್ತವ. ಈಗ ಇಲ್ಲಿಂದ 3 ಕಿಲೋಮೀಟ್ರ್ 9 ಕಿಲೋಮೀಟ್ರ್ ಕಂಪ್ಲೀಟ್ ಆಯಿತು. ದೂಧಸಾಗರದಿಂದ ಬರೋ ನೀರು ನೋಡ್ರಿ. ಟ್ರೆಕ್ ಮಾಡ್ಕೊಂಡು ಹೋಗೋ ದಾರಿ ಮಧ್ಯದಾಗ ದೂಧಸಾಗರ್ ವಾಟರ್ ಫಾಲ್ಸ್ದು ಒಂದು ಫಸ್ಟ್ ವ್ಯೂ ಸಿಗ್ತದ. हाँ हाँ इधर है. हाँ ದೂಧಸಾಗರ್ ವಾಟರ್ ಫಾಲ್ 12 ಕಿಲೋಮೀಟರ್ ಟ್ರೆಕ್ ಮಾಡ್ಕೊಂಡು ಈ ಹಾಲಿನಂತೆ ಹರಿಯುವ ಸಾಗರ ನೋಡಿದ್ಮೇಲೆ ಜೀವನದಲ್ಲಿರೋ ಸ್ಟ್ರೆಸ್, ಟೆನ್ಷನ್ ಎಲ್ಲನೂ ಹೊರಟೋಗುತ್ತೆ. Seriously, this is not a place. This is emotion. Wow! Dudhsagar waterfall.